ಸಬ್ಬಕ್ಕಿ ಪಾಯಸದಲ್ಲಿ ಒಂದು ಹೊಸ ತಿರುವು. ಸಬ್ಬಕ್ಕಿ ನಾನು ನೈಲಾಂದು ಬಳಸೋದಿಲ್ಲ, ಸಾಧಾರಣದೇ ಬಳಸ್ತೀನಿ. ಆದರೆ ಒಳ್ಳೆಯದನ್ನು ಉಪಯೋಗಿಸೋದು ತುಂಬ ಮುಖ್ಯ. ಸಬ್ಬಕ್ಕಿ ತುಂಬ ಡಿಫ್ರೆಂಟಾಗಿ ಬರುತ್ತೆ, ಕೆಲವು ಒಂಚೂರು ಚೆನ್ನಾಗಿರಲ್ಲ. ನಾವು ಮೊದಲೇ ಅದನ್ನು ಚೆನ್ನಾಗಿರೋದು ಅಂತ ಖಾತ್ರಿ ಮಾಡಿಕೊಂಡು ಆಮೇಲೆ ಬಳಸಬೇಕು. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಸ್ವಲ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕಿ ತೊಳೆದು ಬಗ್ಗಿಸ್ತೀನಿ, ಮತ್ತು ನೀರು ಹಾಕ್ಕೋಬೇಕು. ತೊಳೆದು ಬಗ್ಸಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ 1 ಗಂಟೆ ನೆನೆಸೋಣ. 1 ಗಂಟೆ ಆದಮೇಲೆ ನೀರನ್ನು ಪೂರ್ತಿ ಬಗ್ಗಿಸ್ಬಿಟ್ಟು ಹಾಗೆ ಇಡಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ಒತ್ತಿದ್ದೀನಿ. ಇದಕ್ಕೆ ದ್ರಾಕ್ಷಿ, ಇದು ಒಂಚೂರು ದ್ರಾಕ್ಷಿ ಥರದ್ದೇ, ಇನ್ನು ಸ್ವಲ್ಪ ಬೇರೆ ಹಣ್ಣು, 2 ಹಾಕ್ಕೊಂಡು 1 ಸುತ್ತಷ್ಟೇ ಕಲಸಿ ಆಫ್ ಮಾಡಿಬಿಡ್ತೀನಿ. ಈಗ ನೋಡಿ, ಸಬ್ಬಕ್ಕಿ ಇನ್ನೂ 1 ಗಂಟೆ ಅಥವಾ 2 ಗಂಟೆ ಆದರೂ ಪರವಾಗಿಲ್ಲ, ಹೀಗೆ ಉದುರುದ್ರಾಗ ಆಗಿರಬೇಕು. ಅದನ್ನು ಈ ತುಪ್ಪ ಇರುವಂಥ ಕಡಾಯಿಗೆ ಹಾಕ್ಕೊಂಡು ಹುರಿಯೋಣ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಈಗ ಸಣ್ಣ ಉರಿಯಲ್ಲಿ ಹುರಿಯೋಣ. ಇದಾಗಿತ್ತು. ಒಂದು ಅಥವಾ 2 ನಿಮಿಷ ಹುರಿದ ಅಷ್ಟೇ ಇದು. ಇದನ್ನು ಇಷ್ಟು ಹುರಿದ ಮೇಲೆ ಇದಕ್ಕೆ ಹಾಲು ಹಾಕ್ಕೊಂಡು ಬೇಯಿಸಬೇಕು. ಆದರೆ ನಾನು ಇದಕ್ಕೆ ಒಂದು ಸಣ್ಣ ತಿರುವು ಅಂದರೆ ಟ್ವಿಸ್ಟ್ ಕೊಡ್ತಾಯಿದ್ದೀನಿ. ಇದನ್ನೆಲ್ಲ ಹೊರಗಡೆ ಮೊದಲು ತಕ್ಕೊಳ್ತೀನಿ ನಾನೀಗ. ನೋಡಿ, ಈಗ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಬಂದಿದೆ ಅಲ್ವಾ. ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ತಾನೇ ತುರಿದಿರೋ ಆ್ಯಪಲ್ ಆದರೂ ಕೂಡ ಕೆಂಪಾಗಿದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರಿತೀನಿ. ಈಗ ಹುರಿತಾ ಇದ್ದಂಗೆ ಅದ್ರ ಕೆಂಪು ಬಣ್ಣ ಹೋಗಿ ಮತ್ತೆ ಬಿಳಿ ಬಣ್ಣನ ಆಯಿತು. ಇನ್ನೊಂದು ಸ್ವಲ್ಪ ಅದು ಗಮ್ಮನ್ನು ಹಾಗೆ ಸ್ವಲ್ಪ ಮೆತ್ತಗಾಗೋವರೆಗೆ ಹುರಿಯೋಣ. ಈಗ ಆಗಿದೆ, 1-2 ನಿಮಿಷ ಅಷ್ಟೇ ಹುರಿದಿರೋದು. ಇದಕ್ಕೆ ಈ ಸಬ್ಬಕ್ಕಿನ ಹಾಕ್ಕೊಂಡ್ಬಿಟ್ಟು ಹಾಲನ್ನು ಹಾಕ್ಕೊಳ್ಳೋಣ. ಏನೇನೋ ಬಿಟ್ಟು ಏನೇನೋ ಬೇಡಲಿ, ಅದರಲ್ಲ ಇವಾಗ ಸಬ್ಬಕ್ಕಿ ಮತ್ತು ಸೇಬು ಬೇಯಬೇಕು. ಇನ್ನು ಇದು ಕೂಡ ಹಾಲಿನ ಮೇಲೆ ಟೇಸ್ಟ್ ಡಿಪೆಂಡ್ ಆಗುತ್ತೆ. ನಾವು ನೀಲಿ ಇದರದ್ದು ಕವರ್ ತಗೊಂಡಿರ್ತೀವಲ್ಲ, ಆರ್ಡಿನರಿದು, ಅದು ಬೇರೆ ಥರ ಬರುತ್ತೆ. ಅದಕ್ಕಿಂತ ಕೇಸರಿ ಕಲರ್ ಕವರ್ದು ಚೆನ್ನಾಗಿ ಬರುತ್ತೆ. ಸಮೃದ್ಧಿ ಅಂತ ಇನ್ನೊಂದು ಬರುತ್ತೆ, ಪರ್ಪಲ್ ಕಲರ್, ಅದು ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಾಲಿನ ಪುಡಿ ಅಥವಾ ಕೋವಾ ಹಾಕಿದ್ರೆ ಇನ್ನೂ ತುಂಬ ರಿಚ್ ಆಗಿ ಬರುತ್ತೆ. ನಿಮಗೆ ಯಾವ ಥರದ್ದು ಬೇಕೋ ಆ ಥರದ್ದು ಮಾಡ್ಕೋಬಹುದು. ಇವಾಗ ಈ ಹಾಲಿನಲ್ಲಿ ಸಬ್ಬಕ್ಕಿ ಬೇಯಬೇಕು. ಈಗ ನೋಡಿ, ಸಬ್ಬಕ್ಕಿ ಎಲ್ಲ ಬೆಂದಿದೆ, ಬೇಗ ಬೇಯುತ್ತೆ. ಮೊದಲೇ ನೆನೆಸಿರ್ತೀವಿ, ಹುರಿದಿರ್ತೀವಿ. ಅದಕ್ಕೆ ಈಗ ನಾನು ಪುಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬಹುದು. ಸಕ್ಕರೆ ಬೇಕಂದರೆ ಸಕ್ಕರೆ ಕೂಡ ಹಾಕ್ಕೋಬಹುದು. ಬೆಲ್ಲ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಇನ್ನೆರಡು ಸಕ್ಕರೆ ಬಳಸೋರು ಕಮ್ಮಿ ಆಗ್ತಿದ್ದಾರೆ, ಆದ್ದರಿಂದ ನೀವು ಯಾವುದಾದ್ರೂ ಬೆಲ್ಲ ಹಾಕ್ಕೋಬಹುದು. ಈಗ ನಮ್ಮ ಹೊಸ ರೀತಿಯ ಸಬ್ಬಕ್ಕಿ ಪಾಯಸ ಸವಿಯಲು ಸಿದ್ಧವಾಗಿದೆ.